ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಹೆಸರೇ ಒಂದು ವೈಶಿಷ್ಟ್ಯ. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರ ಕಾಲದಲ್ಲಿ ಸೊಲ್ಲಾಪುರದಿಂದ ಸಿದ್ದರಾಮೇಶ್ವರ್ ಬಂದರು. ಸಿದ್ದರಾಮೇಶ್ವರಿಗೆ ಬಸವಣ್ಣರ ಬಗ್ಗೆ ಅಪಾರವಾದಂತ ಭಕ್ತಿ. ಅವರು ವಚನಗಳನ್ನು ನೋಡಿದರೆ ನಮಗೆ ಗೊತ್ತಾಗತ್ತೆ ಎಷ್ಟು ಭಕ್ತಿಯಿಂದ ಅವರು ಅಲ್ಲಿ ಹೇಳ್ತಾ ಇದ್ರು. ಇದನ್ನು ನೋಡಿದಾಗ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಈ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಊರ ಹೆಸರು ಏನು ಅಂದ್ರೆ ಸಿದ್ದರಾಮನ ಹುಂಡಿ ಅಂತ ತಿಳ್ಕೊ. ಇದನ್ನು ನೋಡಿದಾಗ ನಮಗನಿಸ್ತದೆ ಶರಣರ ಹೆಸರಿಡಬೇಕಾದ್ರೆ ಏನೋ ಒಂದು ಕಾರಣ ಇರ್ತದೇನೋ ಅಂತ. ಹಾಗೆ ಧರ್ಮ ಪ್ರಚಾರಕ್ಕಾಗಿ ನಮ್ಮ ಶರಣರು ಸಿದ್ದರಾಮೇಶ್ವರರು ನಾಡಿನಾದ್ಯಂತ ಎಲ್ಲ ಪ್ರಚಾರ ಮಾಡಲಿಕ್ಕೆ ಬಂದಿದ್ರೇನೋ ಅವ್ರ ಹೆಸರಲ್ಲಿ ಇಟ್ಟಿರ್ಬೇಕೇನೋ ಅಂತ ಅನಿಸುತ್ತೆ. ಅವ್ರದ್ದೊಂದು ಪರಂಪರೆ ಹೆಂಗಿದೆ ಅಂದ್ರೆ ಅವ್ರ ಊರಲ್ಲಿ ಮೊದಲನೇ ಮಗು ಹುಟ್ಟಿದಕ್ಕೆ ಒಬ್ಬರಿಗಾರ ಸಿದ್ದರಾಮ ಅಂತ ಹೆಸರು ಬೇಕು. ಸಿದ್ದರಾಮಯ್ಯ ಏನಾರ ಒಂದು ಹೆಸರು ಇಡಬೇಕು. ಅದನ್ನು ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ ಅವ್ರ ತಂದೆ ತಾಯಿ ಸಿದ್ದರಾಮಯ್ಯ ಅಂತ ಹೆಸರಿಟ್ಟಿದ್ದು ಇವತ್ತು ನನಗೆ ಅವ್ರು ಸಾರ್ಥಕ ಆಯ್ತೇನೋ ಅಂತ ನನಗನ್ನಿಸ್ತದೆ. ಯಾಕೆಂದ್ರೆ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಹೇಳಿ ಒಂದು ಘೋಷಣೆಯನ್ನು ಮಾಡಿದ್ದು ಇದು ಸಾಮಾನ್ಯ ಮಾತಲ್ಲ ಎಂದಾಗ ಎಷ್ಟು ಧೈರ್ಯ, ಎಷ್ಟು ಆತ್ಮಬಲ, ಎಷ್ಟು ವಿಶ್ವಾಸ, ಅವರಿಗಿರುವಂತಹ ಭಕ್ತಿಯನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಇನ್ನೊಂದು, ಕಲ್ಯಾಣ ಪಟ್ಟಣದಲ್ಲಿ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅವರ ಅನುಭವ ಮಂಟಪವನ್ನ ಕಟ್ಟಿದ್ರು. ಅನುಭವ ಮಂಟಪ ಮತ್ತೆ ನಾಶವಾಯಿತು, ನಮ್ಮ ಶರಣರೆಲ್ಲ ಚೆದರು ಹೋಗಿದ್ರು. ಆದರೆ 21ನೇ ಶತಮಾನದಲ್ಲಿ ಮತ್ತೆ ಮರು ಕಳಿಸ್ತಾ ಇದೆಯೇನು ಅನ್ನೋ ಹಾಗೆ ಆ 12ನೇ ಶತಮಾನದ ಗತ ವೈಭವವನ್ನ ಮತ್ತೆ 21ನೇ ಶತಮಾನದ ಆ ಕಲ್ಯಾಣದ ಗತ ವೈಭವವನ್ನ ಮೆರೆಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಅವಾಗ ಶರಣರಾದಂಥ ವಯೋವೃದ್ಧರಾದಂಥ ಗೋರು ಚನ್ನಬಸಪ್ಪ ಅವರ ಒಂದು ಆ ಕಮಿಟಿ ಅವ್ರೇನು ಮಾಡಿದ್ರೋ ಅದನ್ನು ಮಾಡಿ ಇಲ್ಲಿ ಅನುಭವ ಮಂಟಪ ಮಾಡಬೇಕು, ನೂತನವನ್ನ ಅನುಭವ ಮಂಟಪ ಮಾಡಬೇಕು ಅಂತ ಬಹಳ ಜನ ದುಡಿದಾರ. ಈಗ ಹೆಸರು ಹೇಳಿಕ್ಕಾಗೋದಿಲ್ಲ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ನಂತರ 600 ಕೋಟಿ ರೂಪಾಯಿಯನ್ನ ಅನುಭವ ಮಂಟಪಕ್ಕೆ ಕೊಟ್ಟಿದ್ದಾರೆ ಎಂದಾಗ ಇವತ್ತ ವಿಶ್ವವಿಖ್ಯಾತ ಆಗೋದ್ರಲ್ಲಿ ಸಂಶಯ ಇಲ್ಲ.